ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ಫುಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಬಿ ಕಾರ್ನ್ ಪಾಸ್ತಾ ಮಾಡೋ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂತಹ ಪಾಸ್ತಾ ರೆಸಿಪಿ ಇದು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗಂತೂ ಪಾಸ್ತಾ ಎಲ್ಲ ಕಡೆಗೂ ಸಿಗ್ತವೆ, ಹಾಗೆ ಬೇರೆ ಬೇರೆ ಶೇಪಲ್ಲೂ ಸಹ ಸಿಗ್ತವೆ. ಒಂದೇ ರೀತಿ ಪಾಸ್ತಾ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ವೆರೈಟಿ ರೀತಿಯಲ್ಲಿ ಪಾಸ್ತಾನ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ, ಆಫೀಸಿಗಾಗಲಿ ಅಥವಾ ಸಂಜೆ ಸ್ನ್ಯಾಕ್ಸಿಗಾಗಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂತಹ ರೆಸಿಪಿ ಇದು. ಹಾಗೆ ಹಾಟ್ ಬಾಕ್ಸಲ್ಲಿ ಹಾಕಿ ಕಟ್ಟಿದರೆ ಮಕ್ಕಳಿಗೆ ಮಧ್ಯಾಹ್ನಕ್ಕೂ ನಡೆಯುತ್ತೆ, ಹಾಗೆ ಆಫೀಸಲ್ಲಿ ಮಧ್ಯಾಹ್ನವೂ ಸಹ ತಿನ್ಬೋದು. ಈಗ ನಾನು ಒಂದು ಬಾಣಲೆಯಲ್ಲಿ 1 ಲೀಟ್ರ್ನಷ್ಟು ನೀರನ್ನು ಹಾಕಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಈಗ ನೀರು ಬಿಸಿಯಾಗಿದೆ. ಇದಕ್ಕೆ 1 ಬಟ್ಟಲಿನಷ್ಟು ನಾನು ಈ ಶೇಪಲ್ಲಿರೋ ಪಾಸ್ತಾನ ತೊಗೊಂಡಿದ್ದೀನಿ. ಪಾಸ್ತಾ ಹಾಕಿದ ಮೇಲೆ ಒಂದು ಸರಿ ಈ ರೀತಿ ಕೈಯಾಡಿಸ್ಬೇಕು. ಯಾಕಪ್ಪ ಅಂದರೆ ಅದು ತಳಕ್ಕೆ ಕೂತಿರುತ್ತೆ, ತಳ ಬಿಟ್ಕೊಳ್ಳಿ ಅಂತ ಒಂದು ಸಾರಿ ತಿರುಗಿಸಿ. ಈಗ ನಾನು 15 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. 15 ನಿಮಿಷ ಬೇಯಿಸ್ಕೊಂಡ್ಮೇಲೆ ಇದು ನೋಡಿ ಈ ಶೇಪಲ್ಲಿ ದೊಡ್ಡದಾಗಿರುತ್ತೆ. ನೋಡಿ ಈ ಥರ ಪ್ರೆಸ್ ಆಗಬೇಕು. ಹಾಗೆ ಚಾಕುನಿಂದ ಕಟ್ ಮಾಡಿದರೆ ಕಟ್ ಆಗಬೇಕು, ಅಷ್ಟಾದರೆ ಬೆಂದಾಗೇನೆ. ಈಗ ಇದನ್ನು ನಾನು ಒಂದು ಕಂಟೈನರಿಗೆ ಹಾಕೋತಾ ಇದ್ದೀನಿ, ನೀರೆಲ್ಲ ಸಂಪೂರ್ಣ ಬಸಿಲಿ ಅಂತ. ಈ ಥರ ಬೇರೆ ಒಂದು ಪಾತ್ರೆಗೆ, ಪ್ಲೇಟಿಗೆ ತಗೊಂಡ್ಬಿಡಿ. ತಗೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿ, ತಣ್ಣೀರು ಹಾಕಿದ ಮೇಲೆ 1 ಟೀ ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ. ಯಾಕಂದರೆ ಪಾಸ್ತಾ ಒಂದ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಆರ್ತಾ ಬಂದಾಗೇ, ಅದಕ್ಕೆ ಅಂಟ್ಕೋಬಾರ್ದು ಅಂತ ಈ ರೀತಿ ಎಣ್ಣೆ ಹಾಕಿ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಕಲಸಿಬಿಡಿ. ನೋಡಿ ಇನ್ನೂ ಸುಡ್ತಾ ಐತೆ, ಅದರಿಂದ ಸ್ಪೂನಿಂದ ಎಣ್ಣೆ ಹಚ್ತಾ ಇದ್ದೀನಿ. ಇಷ್ಟು ಮಾಡಿ ನೀವು ಪಕ್ಕಕ್ಕೆ ಎತ್ತಿಟ್ಟು ಒಂದು ಕಡಾಯಿನ ತಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನಿಗಾಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. 1 ಬಟ್ಟಲಿನಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿದ್ದೀನಿ. ಈರುಳ್ಳಿ ಸಂಪೂರ್ಣ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉರಿ ಜೋರಾಗೇ ಇರಲಿ. ಈರುಳ್ಳಿ ಸಂಪೂರ್ಣ ಫ್ರೈ ಆಗೋ ತನಕ ಬೇರೆ ಯಾವ ತರಕಾರಿಯನ್ನು ಇದಕ್ಕೆ ಬೆರೆಸೋಕ್ಕೆ ಹೋಗಬೇಡಿ. ಈರುಳ್ಳಿ ಗೋಲ್ಡನ್ ಕಲರ್ ಬಂದ ಮೇಲೆ ಉರಿ ಸ್ವಲ್ಪ ಸಣ್ಣ ಮಾಡಿ. ಈಗ ಈರುಳ್ಳಿ ಸಂಪೂರ್ಣ ಫ್ರೈ ಆಗಿದೆ. ಇದಕ್ಕೆ 1 ಬಟ್ಟಲಿನಷ್ಟು 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ ನಾನು, ಅದನ್ನು ಸಹ ಹಾಕಿ. ಹಾಗೆ 1 ಬಟ್ಟಲಿನಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಬೀನ್ಸನ್ನು ಹಾಕಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ 1 ಬಟ್ಟಲಿನಷ್ಟು ಕ್ಯಾಪ್ಸಿಕಮ್ಮನ್ನು ಹಾಕ್ತಾ ಇದ್ದೀನಿ. ಹಾಗೆ 4 ಹಸಿಮೆಣಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಹಾಕ್ತಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ನೀವು ತರಕಾರಿ ಬೇಯೋ ತನಕನೂ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ 1 ಬಟ್ಲು ಬೇಬಿ ಕಾರ್ನನ್ನು ಹಾಕ್ತಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ ತಳಿಸ್ಬೇಕು, ಇದನ್ನು ಬಾಡಿಸ್ಕೋಬೇಕು. ಸ್ವಲ್ಪ ಕುದಿಲಿ ಇದು. 1-2 ನಿಮಿಷ ಕುದ್ದಾದಮೇಲೆ ನಾನಿಲ್ಲಿ 2 ದೊಡ್ಡ ಗಾತ್ರದ ಟೊಮೊಟೊನ ಮಿಕ್ಸಿಗೆ ಹಾಕಿದ್ದೆ, ನುಣ್ಣಗೆ ರುಬ್ಬಿದ್ದೀನಿ. ಆ ಪ್ಯೂರಿಯನ್ನು ಸಹ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೀನಿ. ಗರಂ ಮಸಾಲ ಹಾಗೆ ಪೆಪ್ಪರ್ ಪೌಡ್ರ್ ಹಾಕಿದ್ದು ವಿಡಿಯೋ ಸ್ಕಿಪ್ ಆಗಿದೆ, ಅದನ್ನು ಸಹ ಸೇರಿಸ್ಕೊಳ್ಳಿ. ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇದನ್ನು ಹಾಕಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಇದು ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 5 ನಿಮಿಷ ನೀವು ಈ ಥರ ಸಣ್ಣ ಉರಿಯಲ್ಲಿ ಕುದಿಸ್ಕೋಬೇಕು.
ಹಾಗೆ ಈಗ ಅರ್ಧ ಟೀ ಸ್ಪೂನಷ್ಟು ಶುಗರನ್ನು ಹಾಕಿದ್ದೀನಿ. ರುಚಿ ಸಖತ್ತಾಗಿರುತ್ತೆ, ಒಂದು ಸಾರಿ ಹಾಕಿ ನೋಡಿ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಟೊಮೊಟೊ ಕೆಚಪ್ಪನ್ನು ಸಹ ಹಾಕಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ನೀರನ್ನು ಹಾಕಿ ತರಕಾರಿಗಳನ್ನು ಬೇಯಿಸ್ಕೊಂಬಿಡಿ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಬೆಂದಿರೋ ಪಾಸ್ತಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ದಾದಮೇಲೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಕುದಿಯಲು ಬಿಡಿ. ಯಾಕಂದರೆ ಪಾಸ್ತಾ ಒಗ್ಗರಣೆಯಲ್ಲಿರೋ ಮಸಾಲೆನ ಸಂಪೂರ್ಣ ಹೀರ್ಕೊಳ್ಳುತ್ತೆ. ಆದ್ದರಿಂದ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಸಿದ್ರೆ ನಿಮಗೆ ಪಾಸ್ತಾ ರೆಡಿ ಆದಾಗೇ. ನೋಡಿ, ಇಷ್ಟಾದರೆ ನಿಮಗೆ ರೆಡಿ ಪಾಸ್ತಾ ಸಿಗುತ್ತೆ, ತಿನ್ನಕ್ಕೆ ರೆಡಿ ಆಯಿತು. ಈಗ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿದ್ದೀನಿ. ನೋಡಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಸ್ತಾ ಇಂಡಿಯನ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ. ನಾನು ದಿನ ಹಾಕೋ ಹೊಸ ವಿಡಿಯೋಗಳನ್ನು ತಾವು ವೀಕ್ಷಿಸ್ಬೋದು ಅಂತ ಹೇಳ್ತಾ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ದಿನ ಒಂದೇ ರೀತಿ ನಿಮಗೆ ಪಾಸ್ತಾ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಪಾಸ್ತಾನ, ಬೇಬಿ ಕಾರ್ನ್ ಪಾಸ್ತಾ ಮಾಡಿ, ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.